ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆ. ಛಿದ್ರ ಆಗೋಯ್ತಾ ಆ ದೊಡ್ಡ ನಾಯಕನ ಟೀಮ್. ಸಂಪುಟ ವಿಸ್ತರಣೆ ಬಳಿಕ ಆ ನಾಯಕನಿಗೆ ಆಪ್ತರು ಕೈ ಕೊಟ್ಟು ಬಿಟ್ರ. ಸಿಎಂಗೆ ಹತ್ತಿರ ಆಗೋದಕ್ಕೆ ಆ ಲೀಡರ್ ಬಿಟ್ಟು ಹೋಗ್ಬಿಟ್ರ. ಅದೊಂದು ತಪ್ಪಿನಿಂದ ಏಕಾಂಗಿಯಾದ್ರ ಖಡಕ್ ಲೀಡರ್. ರಾಜಕಾರಣದಲ್ಲಿ ಒಂದು ಮಾತಿದೆ, ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಆಯಾ ಸಮಯಕ್ಕೆ ತಕ್ಕ ಹಾಗೆ ಅನುಸರಿಸಿಕೊಂಡು ಹೋಗ್ತಾರೆ ರಾಜಕಾರಣಿಗಳು ಅಂತ ಹೇಳಿ. ಯಾರ ಕೈಯಲ್ಲಿ ಅಧಿಕಾರ ಇರುತ್ತೋ ಅವರ ಬೆನ್ನಿಗೆ ಅಂಟ್ಕೊಳ್ಳೋದಕ್ಕೆ ನೋಡ್ತಾರೆ. ಇದೆಲ್ಲದರ ನಡುವೆ ಈಗ ಸಂಪುಟ ವಿಸ್ತರಣೆ ಆದ ದಿನದಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ನಲ್ಲಿ ನಾನಾ ರೀತಿಯಾದಂತ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೀವಿ. ಅಸಮಾಧಾನ ಮುಗಿಲೇಳ್ತಾ ಇದೆ. ಇದೆಲ್ಲದರ ನಡುವೆ ಆ ಒಬ್ಬ ಖಡಕ್ ಲೀಡರ್ ಇಂದ ಹಲವು ಆಪ್ತ ನಾಯಕರು ದೂರ ಆಗಿಬಿಟ್ಟಿದ್ದಾರೆ. ಆ ಒಂದು ನಿರ್ಧಾರದಿಂದ ತಮ್ಮ ಹಲವು ಆಪ್ತರನ್ನ ದೂರ ಮಾಡ್ಕೊಂಡ್ಬಿಟ್ರ, ಏಕಾಂಗಿ ಆಗಿಬಿಟ್ರ ಆ ಖಡಕ್ ಲೀಡರ್. ಗ್ಯಾರಂಟಿ ನ್ಯೂಸ್ ನಲ್ಲಿ ದೊಡ್ಡ ನಾಯಕನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಯಾರು ಆ ನಾಯಕ? ಆ ನಾಯಕ ಮಾಡಿದ ತಪ್ಪಾದ್ರೂ ಏನು? ಯಾಕೆ ಅವರಿಂದ ಆಪ್ತರೆಲ್ಲ ದೂರ ಹೋಗ್ತಾ ಇದ್ದಾರೆ? ಯಾಕೆ ಏಕಾಂಗಿಯಾದ್ರೂ ಆ ನಾಯಕ? ಸಹಜವಾಗಿ ಪ್ರಶ್ನೆ ಇದ್ದೇ ಇದೆ. ಸಂಪುಟ ವಿಸ್ತರಣೆ ಆಗೋದಕ್ಕೂ ಆ ನಾಯಕ ಏಕಾಂಗಿ ಆಗೋದಕ್ಕೂ ಆ ನಾಯಕನ ಆಪ್ತರೆಲ್ಲ ಅವರನ್ನ ಬಿಟ್ಟು ದೂರ ಸರಿಯೋದಕ್ಕೂ ಏನು ಕಾರಣ? ಅದೊಂದು ತಪ್ಪಿನಿಂದ ಆ ಖಡಕ್ ಲೀಡರ್ ಏಕಾಂಗಿ ಆಗಿಬಿಟ್ರ. ಬೇರೆ ಯಾರು ಅಲ್ಲ ಆ ಖಡಕ್ ಲೀಡರ್, ಸಿದ್ದರಾಮಯ್ಯನವರು. ಟಗರು ಟೀಮ್ ನಲ್ಲಿದ್ದವರೆಲ್ಲ ಕೈ ಕೊಟ್ಟು ದೂರ ಆಗ್ತಾ ಇದ್ದಾರೆ. ಆಪ್ತರ ಮಾತು ಕೇಳದೆ ಸಿಎಂ ಸ್ಥಾನ ಬಿಟ್ಟು ಕೊಟ್ಟಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಾಗಿ ದೂರ ಆದ್ರ ಆಪ್ತರು ಅನ್ನೋ ಪ್ರಶ್ನೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ದೂರ ಉಳಿದಿದ್ದಾರೆ ಸಿದ್ದರಾಮಯ್ಯನವರಿಂದ. ಸಂಪುಟ ವಿಸ್ತರಣೆ ಬಳಿಕ ಮತ್ತಷ್ಟು ಆಪ್ತರು ಸಿದ್ದರಾಮಯ್ಯ ಅವರಿಂದ ದೂರ ಆಗ್ತಾ ಇದ್ದಾರೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ವಿಫಲವಾಗಿದ್ದಾರೆ ಅನ್ನೋ ಆರೋಪ ಇದೆ. ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಾಗಿದ್ದಾರಂತೆ ಪರಮಾಪ್ತ ಶಾಸಕರು. ಒಂದು ತಮ್ಮ ಸಲಹೆ ಅಥವಾ ತಮ್ಮ ನಿರ್ಧಾರವನ್ನ ಕೇಳದೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ತ್ಯಜಿಸಿದ್ರು. ಅದು ತಮ್ಮ ಆಪ್ತರಲ್ಲಿ ಅಥವಾ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅದಾದ ನಂತರ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಬಹಳಷ್ಟು ಆಶಾಭಾವನೆಯನ್ನ ಇಟ್ಕೊಂಡಿದ್ರು, ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಕೆಲವೊಂದಿಷ್ಟು ಜನ ಶಾಸಕರು. ಸಿದ್ದರಾಮಯ್ಯನವರು ನಮ್ಮ ಕೈ ಬಿಡಲ್ಲ, ನಮ್ಮನ್ನ ಕೈ ಹಿಡಿದು ನಡೆಸ್ತಾರೆ, ಸಂಪುಟಕ್ಕೆ ಸೇರಿಸ್ತಾರೆ ಅಂತ ಹೇಳಿ. ಆದ್ರೆ ಕೆಲವೊಂದಿಷ್ಟು ಜನ ಹಿರಿಯ ಶಾಸಕರು ಸಿದ್ದರಾಮಯ್ಯನವರನ್ನ ನಂಬಿಕೊಂಡಿದ್ದಂಥವರು, ಅವರಿಗೆಲ್ಲ ನಿರಾಸೆಯಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಾಗಿ ಈಗ ಒಬ್ಬೊಬ್ಬರೇ ದೂರ ಸರಿತಾ ಇದ್ದಾರೆ. ಹಳೆ ಕತೆ ತೆಗಿರಿ ನೀವು. ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿ ಯಾವಾಗಲೂ ಕೂಡ HC ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಇರ್ತಾ ಇದ್ರು. ಈಗ ಎಲ್ಲ ದೂರ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪನವರು ಸಿದ್ದರಾಮಯ್ಯನವರಿಂದ ದೂರ ಆಗಿದ್ದಾರೆ. ಅದಾದ ನಂತರ ಸಂಪುಟ ವಿಸ್ತರಣೆ ಆಯಿತು. ಸಂಪುಟ ವಿಸ್ತರಣೆಯ ಬಳಿಕ ಮತ್ತಷ್ಟು ಆಪ್ತರು ಸಿದ್ದರಾಮಯ್ಯನವರಿಂದ ದೂರ ಉಳಿದಿದ್ದಾರೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗಿದ್ದಾರೆ ಅನ್ನೋ ಆರೋಪ. ಮಾಸ್ ಲೀಡರ್ ನೋಡಿ, ಮಾಸ್ ಲೀಡರ್ಗಳು ಅಂತ ಅಂದ್ರೆ
ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ದೇವೇಗೌಡರು, ಯಡಿಯೂರಪ್ಪನವರು ಜೊತೆಗೆ ಸಿದ್ದರಾಮಯ್ಯನವರು ರಾಜಕೀಯ ಕೊನೆಗಾಲದಲ್ಲಿ ಪುತ್ರ ವ್ಯಾಮೋಹ ಅವರಿಗಂಟಿಕೊಂಡಿತ್ತು. 3 ಜನರಿಗೂ ಕೂಡ ಈಗ ಯತೀಂದ್ರ ಅವರನ್ನ ಶತಾಯ ಗತಾಯ ಸಂಪುಟದಲ್ಲಿ ಸೇರಿಸಬೇಕು ಅನ್ನೋ ಆಸೆ, ಅದೇ ಷರತ್ತನ್ನ ಇಟ್ಟು ಹೈಕಮಾಂಡ್ ಮುಂದೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಟ್ಟರು ಸಿದ್ದರಾಮಯ್ಯನವರು. ಇದೆಲ್ಲದರ ನಡುವೆ ಈಗ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರು. ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಆಪ್ತರನ್ನ ಕೈ ಬಿಟ್ಟು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಆರೋಪ. ಪುತ್ರ ಯತೀಂದ್ರ, ಶಿಷ್ಯ ಭೈರತಿ ಸುರೇಶ್, ಸಂತೋಷ್ ಲಾಡ್ಗೆ ಮಾತ್ರ ಸ್ಥಾನವನ್ನ ನೀಡಲಾಯಿತು. ಕುರುಬ ಸಮುದಾಯ ಅಂತ ಬಂದಾಗ ಗಮನಿಸಿದ ಹಾಗೆ ಯತೀಂದ್ರ ಅವರಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡ್ತೀನಿ, ನನ್ನ ಮಗನಿಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋ ಒಂದು ಷರತ್ತನ್ನ ಇಟ್ಟಿದ್ರಂತೆ ಸಿದ್ದರಾಮಯ್ಯನವರು. ಅಂದ ಹಾಗೆ ಓಕೆ ಅನ್ಕೊಂಡು ಓಕೆ ಬಿಟ್ಟಿದ್ದಾರೆ. ಯತೀಂದ್ರ ಅವರು ಈಗ ಮಂತ್ರಿ ಆಗಿದ್ದಾರೆ. ಅದಾದ ನಂತರ ಮತ್ತೊಬ್ಬರು ಬೇಕಲ್ಲ ಸಮುದಾಯದಿಂದ, ಭೈರತಿ ಸುರೇಶ್ ಅವರನ್ನ ಅಲ್ಲಿ ಕೂರಿಸಿದ್ದಾರೆ ಈಗ ಮಂತ್ರಿ ಸ್ಥಾನದಲ್ಲಿ. ಇನ್ನು ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಮತ್ತೊಬ್ಬರು ಸಂತೋಷ್ ಲಾಡ್, ಅವರಿಗೂ ಕೂಡ ಈಗ ಸಚಿವ ಸ್ಥಾನ ಸಿಕ್ಕಿದೆ. ಇದರ ಜೊತೆಗೆ ವಿಜಯಾನಂದ ಕಾಶಪ್ಪನವರ್, ಅಜಯ್ ಸಿಂಗ್ಗೂ ಕೂಡ ಸಿದ್ದರಾಮಯ್ಯನವರು ಸ್ಥಾನವನ್ನ ಕೊಡಿಸಿದ್ದಾರೆ. ಆದ್ರೆ ಉಳಿದ ಆಪ್ತ ಶಾಸಕರನ್ನ ಸಿದ್ದರಾಮಯ್ಯನವರು ಕೈ ಬಿಟ್ರು ಅನ್ನೋ ಆರೋಪ. ಹೀಗಾಗಿ ಸಿದ್ದರಾಮಯ್ಯರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಆಪ್ತರು. ತನ್ವೀರ್ ಸೇಠ್ ಅವರಾಗಿರ್ಬಹುದು, ಪೊನ್ನಣ್ಣ ಅವರಾಗಿರ್ಬಹುದು, ಹೀಗೆ ಹಲವು ಜನ ಶಾಸಕರುಗಳಿದ್ದಾರೆ. ಪೊನ್ನಣ್ಣ ಅವರು ನಿನ್ನೆ ಮಾತನಾಡೋದನ್ನ ಕೇಳಿಸ್ಕೊಂಡ್ವಿ ನಾವು. ಸಿದ್ದರಾಮಯ್ಯನವರು ನಮ್ಮ ಹೆಸರನ್ನ ಹೇಳಿದ್ದಾರೆ, ಆದ್ರೆ ಇನ್ನೂ ಸ್ವಲ್ಪ ಒತ್ತಾಯ ಮಾಡಬಹುದಾಗಿತ್ತೇನೋ ಅಂತ ಹೇಳಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಸಹಜ ಒಂದು ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಅಸಮಾಧಾನ ಇರೋದು, ಬಟ್ ಸಿದ್ದರಾಮಯ್ಯನವರ ಮೇಲೆ ಇಷ್ಟೊಂದು ಒತ್ತಡ ಯಾಕೆ, ಇಷ್ಟು ದೊಡ್ಡ ಮಟ್ಟದ ಆರೋಪಗಳು ಯಾಕೆ? ಒಬ್ಬ ನಾಯಕ ಅಧಿಕಾರದಲ್ಲಿದ್ದಾಗ ಅವ್ರ ಹಿಂದೆ ಇರುವಂತಹ ಒಂದು ಟೀಮ್, ಅಧಿಕಾರದ ಬಳಿಕ ಆ ಟೀಮ್ ಸಹಜವಾಗಿನೇ ಬೇರೆ ಎಲ್ಲಿ ಅಧಿಕಾರ ಪಡ್ಕೊಂಡಿರ್ತಾರೋ ಅಂತ ನಾಯಕನ ಕಡೆ ವಾಲುವಂತದ್ದು ಸಹಜ. ಈಗ ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. ಈ ಹಿಂದೆ ಯಡಿಯೂರಪ್ಪ ಅವ್ರಿಗೂ ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಅದೇ ರೀತಿ ದೇವೇಗೌಡರು ಕೂಡ ಯಾವಾಗ ಅಧಿಕಾರವನ್ನ ರಾಜ್ಯದಲ್ಲಿ ಕಳ್ಕೊಂಡ್ರ ಬಳಿಕ ಅವ್ರ ಜೊತೆ ಇದ್ದಂತಹ ಹಲವು ನಾಯಕರು, ಸಿದ್ದರಾಮಯ್ಯ ಅವರ ಆದಿಯಾಗಿ ಹಲವು ನಾಯಕರು ಬೇರೆ ಬೇರೆ ಕಾರಣಗಳಿಂದ ಅವರಿಂದ ದೂರವಾದ್ರು. ಅಂದ್ರೆ ಅಧಿಕಾರ ಎಲ್ಲಿದೆಯೋ ಅಲ್ಲಿಗೆ ಆರುವಂತ ಒಂದು ಕೆಲಸ ಕೆಲವೊಂದಷ್ಟು ನಾಯಕರು ಮಾಡ್ತಾರೆ, ಅದು ಸಹಜವೂ ಕೂಡ. ಆದ್ರೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸಹಜವಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೆಸರುಗಳು ಬಹುತೇಕ ಫೈನಲ್ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಇತ್ತು. ಯಾಕಂತ ಹೇಳಿದ್ರೆ ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂತ ಒಂದು ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಾಗ ಯಾವುದೇ ಮಾತನಾಡದೆ, ಯಾವುದೇ ರೀತಿಯಲ್ಲಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸದೆ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ತದಬಳಿಕ ಬಂದು ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಕೊಟ್ರು. ಈ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪರವಾಗಿ ಇದ್ದಂತಹ ಒಂದು ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಹೌದು, ಒಂದ್ ಕಡೆ ಸಿದ್ದರಾಮಯ್ಯನವರ ಜೊತೆಗೆ ನಿಂತ್ಕೊಂಡು ನಾವು ನೋಡಿದಾಗ ಎಲ್ರಿಗೂ ಸಚಿವ ಸ್ಥಾನ ಹೆಂಗ್ ಕೊಡಿಸೋದಕ್ಕೆ ಸಾಧ್ಯ, ಈ ಪ್ರಶ್ನೆಯೂ ಕೂಡ ಹುಟ್ಕೊಳ್ಳುತ್ತೆ. ಅದೇ ಸಿದ್ದರಾಮಯ್ಯನವರ ಪರಮಾಪ್ತರು ಎಚ್ ಸಿ ಮಹದೇವಪ್ಪನವ್ರೇನು ಸುಮ್ಮನೆನಾ? ಎನಿ ಟೈಮ್ ಸಿದ್ದರಾಮಯ್ಯನವ್ರ ಜೊತೆಗೆ ಇರ್ತಾ ಇದ್ರು ಮತ್ತು ಸಿಎಂ ಆಗಿ ನೀವೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಬಹಿರಂಗವಾಗೂ ಕೂಡ ಎಚ್ ಸಿ ಮಹದೇವಪ್ಪನವ್ರು ಹೇಳಿಕೆಯನ್ನ ಕೊಟ್ಟಿದ್ರು. ಅಂಥವರನ್ನೇ ಪರಿಗಣಿಸಿಲ್ಲ. ಈಗ ಸಿದ್ದರಾಮಯ್ಯನವರು ಇಲ್ಲ, ಎಚ್ ಸಿ ಮಹದೇವಪ್ಪ ಬೇಕೇ ಬೇಕು ಅಂತ ಹೇಳಿದ್ರೆ 100% ಆಗ್ತಾ ಇತ್ತು. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ ಪಾವಗಡ, ಹೇಳ್ತಾ ಇದ್ರಿ ನೀವು, ಮುಂದುವರಿಸಿ. ಇಲ್ಲ, ಖಂಡಿತ ಸಿದ್ದರಾಮಯ್ಯ ಅವರು ಒಂದಷ್ಟು ಹೆಸರುಗಳು ಕೊಟ್ಟಿದ್ದು ನಿಜ. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಹೆಸರುಗಳು ಕೊಟ್ಟಿದ್ದು ನಿಜ. ಈ ಬಾರಿ ಸಿದ್ದರಾಮಯ್ಯ ಕೊಟ್ಟಂತಹ ಎಲ್ಲಾ ಹೆಸರುಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನ್ ತಿರಸ್ಕಾರ ಮಾಡಿಲ್ಲ. ಆದ್ರೆ ಸಿದ್ದರಾಮಯ್ಯ ಯಾರ ಪರವಾಗಿ ಲಾಬಿ ಮಾಡ್ತಾರೆ ಅಂತ ಬಹಳಷ್ಟು ಜನ ಗೆಸ್ ಮಾಡಿದ್ರು.
ಅಂತವರ ಪರವಾಗಿ ಈ ಬಾರಿ ಸಿದ್ದರಾಮಯ್ಯ ಲಾಬಿ ಮಾಡಿಲ್ಲ ಅಂತ. ಅದರಲ್ಲಿ ಹಳೆ ಮೈಸೂರು ಭಾಗದಿಂದ ಮಹದೇವಪ್ಪ ಅವರ ಹೆಸರಾಗಿರ್ಬೋದು, ಜಮೀರ್ ಅಹಮದ್ ಪರವಾಗಿನೂ ಕೂಡ ಈ ಬಾರಿ ಸಿದ್ದರಾಮಯ್ಯ ಅವರು ಲಾಬಿ ಮಾಡ್ಲಿಲ್ಲ. ಜಮೀರ್ ಅಹಮದ್ ಪರವಾಗಿ ಹಲವು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೋದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಬಹಳಷ್ಟು ದೊಡ್ಡ ಮಟ್ಟದ ಒಂದು ಧ್ವನಿ ಮಾಡಲಿಲ್ಲ. ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಬೇರೊಬ್ಬ ನಾಯಕರ ಯತೀಂದ್ರ ಅವರು ಸಚಿವರಾಗಿರೋದ್ರಿಂದ ಸಹಜವಾಗಿ ಮಹದೇವಪ್ಪ ಅವರನ್ನ ದೂರ ಇಟ್ರು ಅನ್ನುವಂತ ಒಂದು ಚರ್ಚೆ ಈಗ ಮಹದೇವಪ್ಪ ಅವರ ಬಣದಲ್ಲಿ ಶುರುವಾಗಿದೆ. ಮತ್ತೊಂದ್ ಕಡೆ ಏನಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಮತ್ತೆ ಸಿದ್ದರಾಮಯ್ಯ ಅವ್ರ ನಡುವೆ ಏನು ಅಹಿಂದ ಕಟ್ಟದಿಂದ ದಿನದಿಂದ ಇದ್ದಂತಹ ಒಂದು ರಾಜಕೀಯ ಸಂಬಂಧ ಇವತ್ತು ಇಲ್ಲ. ಹಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಬಣ ಹೇಳ್ತಿರುವಂತದ್ದು ಏನು ಡಿನ್ನರ್ ಪೊಲಿಟಿಕ್ಸ್ ಮಾಡುವಂತ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಸೇಫ್ ಮಾಡ್ತೀವಿ ಅನ್ನುವಂತ ಒಂದು ಗೇಮ್ ಅನ್ನ ಶುರು ಮಾಡಿದ್ರು. ಆದ್ರೆ ಅದಾದ ಬಳಿಕ ಅಹಿಂದ ನಾಯಕ ನಾನು ಅನ್ನುವಂತ ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಿಂಬಿಸ್ಕೊಂಡ್ರು ಅಂತ. ಈ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸಿದ್ದರಾಮಯ್ಯ ಅವರನ್ನ ಬಿಟ್ಟು ದೂರ ಹೋದ್ರು ಅನ್ನುವಂತ ಒಂದು ಚರ್ಚೆನೂ ಕೂಡ ಇದೆ.